ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಅಲಂಕಾರದ ವಿಷಯವನ್ನು ಮುಂದುವರಿಸೋಣ ಮಕ್ಕಳೇ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಉಪಮಾಲಂಕಾರ ಅಂದ್ರೇನು, ಹಾಗೆಯೇ ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯನ್ನು ನಾವು ನೋಡಿದ್ವಿ ಮಕ್ಕಳೇ. ಈಗಾಗಲೇ ತಿಳಿದಿದೆ, ಉಪಮಾ ಅಂದರೆ ಹೋಲಿಕೆ. ಒಂದು ವಸ್ತು ಇನ್ನೊಂದು ವಸ್ತುವಿನಂತಿದೆ ಎಂಬ ಹೋಲಿಕೆಯೊಂದಿಗೆ ವರ್ಣಿಸಿ ಹೇಳುವ ಅಲಂಕಾರವೇ ಏನಾಗಿತ್ತು ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿತ್ತು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಉಪಮೇಯದ ಪದವನ್ನು ನಾವು ಯಾವುದಕ್ಕೆ ಹೋಲಿಸ್ತೀವಿ ಅಂತ ಹೇಳಿದ್ರೆ ಉಪಮಾನಕ್ಕೆ ಹೋಲಿಸುವಂತಹ ಪ್ರಕ್ರಿಯೆಯನ್ನು ನಾವು ಈ ಅಲಂಕಾರದಲ್ಲಿ ನೋಡ್ತಾ ಬಂದ್ವಿ. ಈ ದಿನದ ತರಗತಿಯಲ್ಲಿ ಮಕ್ಕಳೇ ನಾವು ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನಾವು ಕಾಣ್ತಾ ಹೋಗೋಣ. ನಿಮಗೋಸ್ಕರ ನಾನಿಲ್ಲಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ, ಎಲ್ಲರೂ ಗಮನಿಸಿ. ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯ ವಾಕ್ಯ ಏನಿದೆ ನೋಡಿ. ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ. ಇದು ಒಂದು ಉಪಮಾಲಂಕಾರಕ್ಕೆ ಬರುವಂತಹ ಉದಾಹರಣೆ ಮಕ್ಕಳೇ. ಏನದು? ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ. ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಗೊತ್ತಿರೋದೇ ಇದೆ, ದಸರಾ ನಮ್ಮ ನಾಡ ಹಬ್ಬ. ಆ ದಸರಾ ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುವಂಥದ್ದಿದೆ. ಆ ಮೈಸೂರು ದಸರಾ ಕಾಲದಲ್ಲಿ ಹೆಂಗೆ ಕಾಣ್ತಾ ಇತ್ತು, ಜಗಜಗಿಸ್ತಾ ಇತ್ತು ಅಂತ ಹೇಳಿದ್ರೆ ಇಂದ್ರನ ಅಮರಾವತಿಯಂತೆ. ಅಮರಾವತಿ ಅನ್ನೋದು ಇಂದ್ರನ ಪಟ್ಟಣ, ದೇವಲೋಕದಲ್ಲಿರುವಂತಹ ಆತನ ಪಟ್ಟಣ ಸ್ಥಾನ. ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ. ಇಲ್ಲಿ ನಮಗೆ ಅಮರಾವತಿಯಂತೆ ಅನ್ನೋದರಲ್ಲೇ ನಮಗೆ ಏನು ಸಿಕ್ಬಿಟ್ಟಿದೆ, ಅಂತೆ ಅನ್ನುವಂತಹ ಪದ ಕಣ್ಣಿಗೆ ಸಿಕ್ಬಿಟ್ಟಿದೆ, ಕಾಣ್ತಾ ಇದೆ. ಹಾಗಾಗಿ ಇದು ಉಪಮಾಲಂಕಾರಕ್ಕೆ ನೇರವಾಗಿ ಉದಾಹರಣೆಯಾಗುತ್ತೆ. ಒಂದನ್ನ ಇನ್ನೊಂದಕ್ಕೆ ಹೋಲಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಈಗ ನಾನು ಅದನ್ನ ಅಲಂಕಾರವನ್ನ ಬಿಡಿಸಿದ್ದೀನಿ, ಅದು ಹೇಗೆ ಅನ್ನೋದನ್ನ ನೀವೊಂದ್ಸಲ ತಿಳಿಯುವಂತಹ ಪ್ರಯತ್ನ ಮಾಡಿ. ನಾನು ಮೊದಲೇ ಹೇಳಿದ್ದೀನಿ ಮಕ್ಕಳೇ, ಮೊದಲು ನಾವು ಲಕ್ಷಣವನ್ನ ಬರೀಬೇಕು. ಅಲಂಕಾರವನ್ನ ಬಿಡಿಸೋಕ್ಕಿಂತ ಮುಂಚೆ ಏನು ಬರೀಬೇಕು? ಲಕ್ಷಣ ಬರೀಬೇಕು. ಉಪಮಾಲಂಕಾರವಾಗಿರೋದ್ರಿಂದ ನಾನು ಅದರ ಲಕ್ಷಣವನ್ನ ಬರೆದಿದ್ದೀನಿ. ಏನಿದೆ? ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿದೆ. ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಅಂದ್ರೆ ಸಮಾನವಾಗಿರುವಂತಹ ಒಂದು ಅರ್ಥದ ಹೋಲಿಕೆಯನ್ನ ವರ್ಣಿಸಿ ಹೇಳುವ ಅಲಂಕಾರನೇ ಯಾವುದಾಗಿದೆ? ಉಪಮಾಲಂಕಾರವಾಗಿದೆ. ಅದನ್ನು ನಾವು ಲಕ್ಷಣವನ್ನ ಬರೆದಿದ್ದೀವಿ. ಈಗ ಅದನ್ನ ಉಪಮೇಯ, ಉಪಮಾನ, ಉಪಮವಾಚಕ ಪದ ಇವೆಲ್ಲವನ್ನ ಒಂದೊಂದಾಗಿ ಬಿಡಿಸಿರ್ತಕ್ಕಂಥದ್ದು ನೋಡಿ. ನಮಗೆ ಈ ವಾಕ್ಯದಲ್ಲಿ ಉಪಮೇಯದ ಪದ ಯಾವುದಾಗಿದೆ? ಮೈಸೂರು. ನೋಡ್ತಾ ಇದ್ದೀರಲ್ಲ, ದಸರಾ ಕಾಲದಲ್ಲಿ ಮೈಸೂರು. ಬೇಕಾದ್ರೆ ಅದಿಷ್ಟನ್ನು ಕೂಡ ಬರ್ಕೋಬಹುದು, ತಪ್ಪೇನಿಲ್ಲ. ನಾನು ಏನ್ ಬೇಕಾಗಿದೆ, ಯಾವುದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅದನ್ನಷ್ಟೇ ಆಯ್ಕೆ ಮಾಡಿಕೊಂಡಿದ್ದೀನಿ. ಹಾಗೆ ಬರೆದ್ರೂ ತಪ್ಪಲ್ಲ, ಹೀಗೆ ಬರೆದ್ರೂ ಕೂಡ ಅದು ತಪ್ಪೇನಾಗುವುದಿಲ್ಲ ನೋಡಿ. ಹಾಗಾದ್ರೆ ಉಪಮೇಯ ಈ ವಾಕ್ಯದಲ್ಲಿ ಯಾವುದಾಯ್ತು? ಮೈಸೂರು. ಮೈಸೂರನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಉಪಮಾನ ಇಲ್ಲೇ ಇದೆ, ಹೋಲಿಸಿಕೊಳ್ತಕ್ಕಂತಹ ಪದ ಇಂದ್ರನ ಅಮರಾವತಿ. ಗಮನಿಸ್ತಿದಿರಲ್ಲ, ಇಂದ್ರನ ಅಮರಾವತಿಗೆ ಮೈಸೂರನ್ನ ಹೋಲಿಸ್ತಕ್ಕಂಥದ್ದು ಹೋಲಿಕೆಯ ಕೆಲಸ ನಡೆದಿದೆ. ಇನ್ನ ಇದರೊಳಗಡೆಗೆ ಉಪಮವಾಚಕ ಪದ ಇದೆ. ಏನಿದೆ? ಅಂತೆ. ಇಂದ್ರನ ಅಮರಾವತಿಯಂತೆ, ಅಂತೆ ಅನ್ನುವಂತಹ ಪದನೂ ಇದೆ. ಇನ್ನು ಸಮಾನ ಧರ್ಮ ಅಂದ್ರೆ ಉಪಮೇಯಕ್ಕೂ ಉಪಮಾನಕ್ಕೂ ಎರಡಕ್ಕೂ ಹೊಂದಿಕೆಯಾಗುವಂತಹ ಒಂದು ಕ್ರಿಯಾಪದ ಅಥವಾ ಗುಣವಾಚಕ ಪದ ನಮಗೆ ಸಮಾನ ಧರ್ಮದ ಪದವಾಗಿ ಲಭ್ಯವಾಗುತ್ತೆ. ಅಂಥದೊಂದು ಪದ ಆ ವಾಕ್ಯದಲ್ಲಿ ಯಾವುದು ಅಂತ ಹೇಳಿದ್ರೆ ಜಗಜಗಿಸುತ್ತದೆ. ಅಂದ್ರೆ
ಮೈಸೂರು ದಸರಾ ಕಾಲದಲ್ಲಿ ಹೆಂಗೆ ಕಾಣ್ತಾ ಇತ್ತಪ್ಪ ಅಂದ್ರೆ ಇಂದ್ರನ ಅಮರಾವತಿಯಂತೆ ಜಗಜಗಿಸ್ತಾ ಇತ್ತು, ಆಕರ್ಷಣೀಯವಾಗಿತ್ತು, ಕಾಣ್ತಾ ಇತ್ತು ಅನ್ನೋದನ್ನ ಇಲ್ಲಿ ಹೋಲಿಕೆಯೊಂದಿಗೆ ಈ ಮಾತನ್ನ, ಈ ವಾಕ್ಯವನ್ನ ಬಳಸಿರ್ತಕ್ಕಂಥದ್ದು. ಮೈಸೂರನ್ನ ಇಂದ್ರನ ಅಮರಾವತಿಗೆ ಹೋಲಿಕೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವಿಲ್ಲಿ ಸಮಾನ ಧರ್ಮವನ್ನ ಜಗಜಗಿಸುತ್ತದೆ ಅನ್ನೋದನ್ನ ಬರೆದಿದ್ದೀವಿ. ಇನ್ನು ಇದನ್ನ ಸಮನ್ವಯವನ್ನ ಮಾಡೋದು ಹೇಗೆ? ಬಹಳ ಸರಳವಾಗಿ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಉಪಮೇಯ ಯಾವುದಾಗಿರುತ್ತೆ, ಉಪಮಾನ ಯಾವುದಾಗಿರುತ್ತೆ, ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಸಮನ್ವಯದ ಹೇಳಿಕೆಯನ್ನ ಬರೀಬೇಕು. ಇಲ್ಲಿ ನಮಗೆ ಗೊತ್ತಿದೆ, ಬರೆದಿದ್ದೀನಿ, ಗಮನ ಕೊಡಿ. ಇಲ್ಲಿ ಉಪಮೇಯವಾದ ಮೈಸೂರನ್ನು, ಏನು ಉಪಮೇಯವಾದ ಮೈಸೂರನ್ನು ಉಪಮಾನವಾದ ಯಾವುದಕ್ಕೆ ಹೋಲಿಸಿದೀವಿ ನಾವು? ಇಂದ್ರನ ಅಮರಾವತಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಯಾವುದನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಉಪಮೇಯವನ್ನ ಉಪಮಾನಕ್ಕೆ ನಾವು ಹೋಲಿಸ್ತೀವಿ, ಅದೇ ಉಪಮಾಲಂಕಾರ. ಹಾಗಾಗಿ ಉಪಮೇಯ ಮತ್ತೆ ಉಪಮಾನದ ಪದಗಳ ಆಧಾರವಾಗಿಟ್ಕೊಂಡು ನಾವು ಸಮನ್ವಯದ ಹೇಳಿಕೆಯನ್ನ ಬರಿಬೇಕಾಗುತ್ತೆ. ಆ ರೀತಿಯಲ್ಲಿ ನಾವು ಇದಕ್ಕೆ ಸಮನ್ವಯದ ಹೇಳಿಕೆಯನ್ನ ಬರೆದಿದ್ದೀವಿ. ಈ ರೀತಿಯಾಗಿ ಇದು ಯಾವ ಅಲಂಕಾರವಾಗಿದೆ? ಉಪಮಾಲಂಕಾರವಾಗಿದೆ ಅನ್ನೋದು ನಮಗೆ ಸಮಂಜಸವಾಗಿ ತಿಳಿದು ಬಂತು. ಕೊನೆಯಲ್ಲಿ ಉಪಮಾಲಂಕಾರವಾಗಿದೆ ಅಂತ ನೀವೇನು ಬರೀತೀರಿ, ಆ ಅಲಂಕಾರದ ಹೆಸರು ಅಲ್ಲಿ ಕೊನೆಯಲ್ಲಿ ಎಲ್ಲಿ ಬಂದಿರುತ್ತೋ ಅದಕ್ಕೆ ನಾವು ಅಡಿಗೆರೆಯನ್ನ ಹಾಕಬೇಕು. ಇಷ್ಟು ಒಂದು ಉಪಮಾಲಂಕಾರದ ವಾಕ್ಯವನ್ನ ಕೊಟ್ರೆ ಬಿಡಿಸುವಂತಹ ರೀತಿ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ಲ ಎಲ್ರಿಗೂ ಕೂಡ? ಉದಾಹರಣೆ, ಹೆಚ್ಚಿನ ಉದಾಹರಣೆಗಳನ್ನ ನಾನು ಉಪಮಾಲಂಕಾರಕ್ಕೆ ನೀಡ್ತಾ ಇದ್ದೀನಿ. ಇದು ಒಂದು ಉದಾಹರಣೆ ಮಕ್ಕಳೇ. ಮತ್ತೊಂದು ಉದಾಹರಣೆಯನ್ನು ಕೂಡ ನಾನು ನಿಮಗೋಸ್ಕರ ಈಗ ಮತ್ತೆ ಕೊಡ್ತಾ ಇದ್ದೀನಿ. ಮುಂದಿನ ಉದಾಹರಣೆಗೆ ನಾವೀಗ ಹೋಗೋಣ. ಇನ್ನೊಂದು ಉದಾಹರಣೆಯನ್ನ ನಾವು ಉಪಮಾಲಂಕಾರಕ್ಕೆ ನೋಡೋಣ ಮಕ್ಕಳೇ. ನೋಡಿ, ಎರಡನೇದಾಗಿರೋದಂತ ಮತ್ತೊಂದು ಉದಾಹರಣೆ ಏನಿದೆ? ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದು ಉಪಮಾಲಂಕಾರಕ್ಕೆ ಉದಾಹರಣೆಯ ವಾಕ್ಯ. ಇಲ್ಲೂ ಕೂಡ ನಾವು ಮೊದಲು ಏನ್ ಬರೆದಿದ್ದೀವಿ? ಲಕ್ಷಣವನ್ನ ಬರೆದಿದ್ದೀವಿ. ಲಕ್ಷಣ ಬರೀಲೇಬೇಕು. ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸಿರುವುದರಿಂದ ಇದು ಏನಾಗಿದೆ? ಉಪಮಾಲಂಕಾರವಾಗಿದೆ, ಅದರ ಲಕ್ಷಣವಾಗಿದೆ. ಅಥವಾ ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಇನ್ನೊಂದು ಕೂಡ ಹೇಳಿದ್ದೆ ಲಕ್ಷಣ ಬರೀಬೇಕಾದ್ರೆ. ಇಲ್ಲಿ ಉಪಮೇಯವನ್ನ ಉಪಮಾನಕ್ಕೆ ಹೋಲಿಸಿರುವುದೇ ಇದರ ಲಕ್ಷಣವಾಗಿದೆ ಅಂತನೂ ಕೂಡ ಬರೀಬಹುದು. ಯಾಕಂದ್ರೆ ನಾವು ಉಪಮೇಯವನ್ನೇ ಯಾವುದಕ್ಕೆ ಹೋಲಿಸ್ತೀವಿ ಅಂತ ಹೇಳಿದ್ರೆ ಉಪಮಾನಕ್ಕೆ ಹೋಲಿಸ್ತೀವಿ. ಹಂಗೂ ನೇರವಾಗಿ ಬರೆದರೂ ಕೂಡ ನಿಮಗೆ ಸರಳವಾಗಿ ಲಕ್ಷಣವನ್ನ ಬರದಂಗೆ ಆಗುತ್ತೆ. ಆದರೆ ನಾವು ಸಹಜವಾಗಿ ಇದನ್ನು ಹೇಳ್ತೀವಿ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸಿದರೆ ಅದು ಏನಾಗಿದೆ? ಉಪಮಾಲಂಕಾರವಾಗಿದೆ. ನಾವೀಗ ಈ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ನೋಡಿ, ಇಲ್ಲಿ ಒಂದನ್ನ ಒಂದಕ್ಕೆ ಹೋಲಿಕೆಯನ್ನ ಮಾಡಿರುವುದಿದೆ. ನಿಮಗೆ ಉಪಮೇಯದಲ್ಲೇ ಗೊತ್ತಾಗ್ತಾ ಇದೆ. ನೋಡಿ, ಉಪಮೇಯ ಯಾವುದಿದೆ? ಭೀಮ ದುರ್ಯೋಧನರು. ಕುರುಕ್ಷೇತ್ರ ಯುದ್ಧದಲ್ಲಿ, ಮಹಾಭಾರತದ ಕಥೆಯಲ್ಲಿ ಭೀಮ ದುರ್ಯೋಧನರು ಹೋರಾಟ ಮಾಡಿದ್ದು. ಭೀಮ ದುರ್ಯೋಧನರು ಇಬ್ರು ಹೋರಾಟ ಮಾಡಿದ್ರು, ಹೊಡೆದಾಡಿದ್ರು. ಆ ಯುದ್ಧ ಮಾಡಿದ ಪರಿ ಹೆಂಗತ್ತಪ್ಪ ಅಂತಂದೇಳಿದ್ರೆ ಎರಡು ಮದಗಜಗಳು ಹೋರಾಡಿದ ರೀತಿಯಲ್ಲಿ ಇದ್ವಂತೆ, ಒಬ್ಬರಿಗಿಂತ ಒಬ್ಬರು. ಭೀಮ ದುರ್ಯೋಧನರು ಹೋರಾಡಿದ್ದನ್ನ ಯಾವುದಕ್ಕೆ ಹೋಲಿಸಿದರೆ? ಉಪಮಾನ. ಯಾವುದಕ್ಕೆ ಹೋಲಿಸಿದ್ದಾರೆ ನೋಡಿ? ಮದಗಜಗಳು. ಗಜ ಅಂದ್ರೆ ಏನು? ಆನೆ. ಬರೇ ಆನೆಗಳಲ್ಲ, ಮದವೇರಿದ ಆನೆಗಳು. ಬಹಳ ಕೋಪಕ್ಕೆ ಒಳಗಾಗಿ ಹೊಡೆದಾಡುವಂತಹ ಆನೆಗಳಿಗೆ ಹೋಲಿಸಿರ್ತಕ್ಕಂಥದ್ದು. ಯಾರು ಹೋರಾಟವನ್ನ? ಭೀಮ ದುರ್ಯೋಧನರು ಹೋರಾಡುವ ರೀತಿಯನ್ನ, ಹೋರಾಟವನ್ನ ಮದಗಜಗಳಿಗೆ ಹೋಲಿಸಿದ್ದಾರೆ. ಹೋಲಿಕೆ ಕೆಲಸ ನಡೆದಿದೆ ಅಂದ್ರೆ ಯಾವ ಅಲಂಕಾರ ಇದು? ಉಪಮಾಲಂಕಾರ. ಇನ್ನ ಇದರೊಳಗಡೆಗೆ ಉಪಮವಾಚಕ ಪದ ಕೂಡ ಇದೆ. ಏನಿದೆ? ಅಂತೆ. ನಮಗಿಲ್ಲಿ ಕಾಣಿಸ್ತಾ ಇದೆ ನೋಡಿ, ಮದಗಜಗಳಂತೆ. ನೆನ್ಪಿಟ್ಕೊಂಡ್ಬಿಡಿ ಮಕ್ಕಳೇ, ಉಪಮಾಲಂಕಾರದಲ್ಲಿ ನಮಗೆ ಉಪಮಾನದ ಪದ ಎಲ್ಲಿ ಸಿಗುತ್ತೋ
ಅದರ ಜೊತೆಯಲ್ಲೇ ಏನು ಅಡಕವಾಗಿಬಿಟ್ಟಿರ್ತದೆ, ಏನು ಸೇರ್ಕೊಂಡ್ಬಿಟ್ಟಿರ್ತದೆ ಅಂದ್ರೆ ಉಪಮವಾಚಕ ಪದ ಅಂತೆ ಅನ್ನೋದು ಸೇರ್ಕೊಂಡ್ಬಿಟ್ಟಿರ್ತದೆ ಅದರೊಳಗಡೆಗೆ. ನಾವು ಅದರ ಆಧಾರದ ಮೇಲೂ ಕೂಡ ಉಪಮಾನದ ಪದವನ್ನ ಕಂಡುಹಿಡಿಯೋದಕ್ಕೆ ಸುಲಭವಾಗುತ್ತೆ. ಉಪಮಾನದ ಪದದ ಜೊತೆಗೆ ಉಪಮವಾಚಕ ಪದ ಸೇರ್ಕೊಂಡ್ಬಿಟ್ಟಿರ್ತದೆ. ಅಂತೆ ಸಿಕ್ಕಿದೆಯಲ್ಲ, ನಾನು ಹೇಳಿದ್ದೀನಿ ಅಂತೆ ಪದ ಬಂತು ಅಂದ್ರೆ ಯಾವ ಅಲಂಕಾರ? ಉಪಮಾಲಂಕಾರ. ನೆನ್ಪಿಟ್ಕೊಂಡ್ಬಿಡ್ಬೇಕು. ಅಂತೆ, ಹಾಗೆ, ಓಲ್, ವಲ್ ಅನ್ನುವಂತಹ ಕೆಲವು ಪದಗಳು ಬರ್ತವೆ, ನಾನು ಮುಂದೆ ಹೇಳ್ತೀನಿ. ಇನ್ನ ಸಮಾನ ಧರ್ಮ, ಸಹಜ ಧರ್ಮ, ಅದು ಗುಣವಾಚಕ ಪದ ಆಗಿರಬಹುದು ಅಥವಾ ಕ್ರಿಯಾಪದ ಆಗಿರಬಹುದು. ಸಹಜವಾಗಿ 100ಕ್ಕೆ ಹೆಚ್ಚು ಪಟ್ಟು ಅಲ್ಲಿ ಕ್ರಿಯಾಪದನೇ ಬರ್ತತಿ ನೋಡಿ. ಈಗ ಮದ ಗಜಗಳಂತೆ ಹೋರಾಡಿದರು, ನಾನಿಲ್ಲಿ ಬರೆದಿದ್ದೀನಿ. ಸಮಾನ ಧರ್ಮ ಏನಿದೆ? ಹೋರಾಡಿದರು. ಹೋರಾಡಿದರು ಅನ್ನೋದು ಕ್ರಿಯಾಪದ ಅಲ್ವಾ? ಹಾಗಾಗಿ ಅದು ಸಮಾನ ಧರ್ಮ ಆಯಿತು. ಈ ಕ್ರಿಯಾಪದ ಎರಡಕ್ಕೂ ಹೊಂದಿಕೆ ಬೇಕು. ಯಾವುದಕ್ಕೆ ಹೊಂದಿಕೆ ಬೇಕು? ಉಪಮೇಯದ ಪದಕ್ಕೂ ಅದು ಅರ್ಥ ಕೊಡಬೇಕು, ಉಪಮಾನದ ಪದಕ್ಕೂ ಕೂಡ ಹೊಂದಿಕೆಯಾಗುವ ರೀತಿಯಲ್ಲಿ ಅರ್ಥವನ್ನ ಕೊಡಬೇಕು. ಎರಡಕ್ಕೂ ಹೊಂದಿಕೆ ಆಗಬೇಕು. ಆ ರೀತಿಯಲ್ಲಿ ಹೋರಾಡಿದರು ಅನ್ನುವ ಪದ ನಮಗೆ ಸಿಕ್ಕಿದೆ. ಇದು ಸಮಾನ ಧರ್ಮ. ಇನ್ನ ಸಮನ್ವಯ ಗೊತ್ತಿದೆ, ಆಗ್ಲೇ ಹೇಳಿದ್ದೀನಿ ನಾನು. ಉಪಮೇಯ ಮತ್ತೆ ಉಪಮಾನ ಇವೆರಡೂ ಪದಗಳನ್ನ ಇಟ್ಕೊಂಡು ನಾವು ಸಮನ್ವಯದ ಪದವನ್ನ ಬರಿತಾ ಹೋಗ್ತೀವಿ. ಏನಂತ ಬರೀಬೇಕು? ಇಲ್ಲಿದೆ ನೋಡಿ. ಇಲ್ಲಿ ಉಪಮೇಯವಾದ ಯಾರನ್ನ? ಭೀಮ ದುರ್ಯೋಧನರನ್ನು. ಕರೆಕ್ಟ್ ಅಲ್ಲ ಅದು? ಉಪಮೇಯದ ಪದ. ಉಪಮೇಯದ ಪದ ಯಾವುದು? ಭೀಮ ದುರ್ಯೋಧನರನ್ನ. ಉಪಮಾನವಾದ ಯಾವುದಕ್ಕೆ ಹೋಲಿಸಿದೀವಿ ನಾವು? ಮದ ಗಜಗಳಿಗೆ ಹೋಲಿಸಿರುವುದರಿಂದ ಇದು ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿದೆ. ನೆನ್ಪಿಟ್ಟುಕೊಳ್ಳಿ ಮಕ್ಕಳೇ, ಕೊನೆಯಲ್ಲಿ ಅಲಂಕಾರದ ಹೆಸರಿಗೆ ಅಡಿಗೆರೆಯನ್ನ ಹಾಕೋದು ಮರಿಬೇಡಿ. ಇದು ಮುಖ್ಯವಾದ ಅಂಶಗಳಿಗೆ ನಾವು ಅಂಡರ್ಲೈನ್ ಮಾಡಬೇಕು, ಅದನ್ನು ನೀವು ನೆನ್ಪಿಟ್ಕೋಬೇಕು. ಈ ರೀತಿಯಾಗಿ ಸಮನ್ವಯದ ಹೇಳಿಕೆಯನ್ನ ಬರಿತಾ ಹೋಗ್ಬೇಕಾಗಿದೆ ನಾವು. ಈ ರೀತಿ ಬರೆದ್ರೆ ನಮಗೆ ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಈ ತರ ಅಲಂಕಾರದ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆ ಕೊಟ್ಬಿಟ್ಟಿರ್ತಾನೆ, ವಾಕ್ಯನ ಸಮನ್ವಯಗೊಳಿಸಿ, ಅಲಂಕಾರವನ್ನ ಗುರುತಿಸಿ ಸಮನ್ವಯಗೊಳಿಸಿ ಅಂತ ಹೇಳಿ ಕೇಳ್ತಾ ಹೋಗ್ತಾನೆ. ಅದರಲ್ಲೂ ಹೆಚ್ಚು ಬಹಳ ಮುಖ್ಯವಾಗಿರೋ ಅಲಂಕಾರ ಇದು ಉಪಮಾಲಂಕಾರ. ತುಂಬಾ ಕೇಳ್ತಾನೆ ಪರೀಕ್ಷೆಯಲ್ಲಿ, ನೆನ್ಪಿಟ್ಕೊಂಡಿರ್ಬೇಕು. ಇದು ಉಪಮಾಲಂಕಾರಕ್ಕೆ ಮಕ್ಕಳೇ ನಾನು ಕೊಟ್ಟಿರುವಂತಹ ಒಂದಿಷ್ಟು ಹೆಚ್ಚಿನ ಉದಾಹರಣೆಗಳು. ಇಲ್ಲಿಗೆ ಈ ಉಪಮಾಲಂಕಾರದ ವಿಷಯ ಮುಗಿಲಿಲ್ಲ ಮಕ್ಕಳೇ. ಇಂತಹ ಉಪಮಾಲಂಕಾರದಲ್ಲಿ ಮತ್ತೆ ಮುಖ್ಯವಾಗಿ 2 ವಿಧಗಳನ್ನ ಮಾಡಲಾಗಿದೆ. ಇದರಲ್ಲಿ ಮತ್ತೆ ಎಷ್ಟು ವಿಧ? ಮುಖ್ಯವಾಗಿ 2 ವಿಧಗಳನ್ನ ಮಾಡಲಾಗಿದೆ. ಅವು ಯಾವ್ಯಾವು ಅನ್ನೋದನ್ನ ನಾವು ಒಂದೊಂದಾಗೆ ತಿಳಿತಾ ಹೋಗೋಣ. ಈಗ ಮುಂದಿನ ವಿಷಯಕ್ಕೆ ಬರೋಣ ಮಕ್ಕಳೇ. ನಾನು ಹೇಳಿದಂತೆಯೇ ಉಪಮಾಲಂಕಾರದಲ್ಲಿ ಮುಖ್ಯವಾಗಿ 2 ವಿಧಗಳನ್ನ ಮಾಡಿದ್ದಾರೆ. ಆ 2 ವಿಧಗಳು ಯಾವ್ಯಾವು ಅನ್ನೋದು ಇಲ್ಲಿದೆ, ಗಮನ ಕೊಡಿ ಮಕ್ಕಳೇ. ಒಂದನೇದು ಪೂರ್ಣೋಪಮಾಲಂಕಾರ. ಎರಡನೇದು ಲುಪ್ತೋಪಮಾಲಂಕಾರ ಅಂತ 2 ಇದಾವೆ. ಒಂದನೇದು ಪೂರ್ಣೋಪಮಾಲಂಕಾರ, ಎರಡನೇದು ಲುಪ್ತೋಪಮಾಲಂಕಾರ. ನೆನಪಿರ್ಲಿ ಮಕ್ಕಳೇ, ಅರ್ಥಾಲಂಕಾರದಲ್ಲಿ ಬರುವ ವಿಧಗಳು ಇವು. ಉಪಮಾಲಂಕಾರ, ರೂಪಕ, ದೃಷ್ಟಾಂತ ಇವೆಲ್ಲವೂ ಕೂಡ ಮುಂದೆ ಬರವು. ಯಾವ ಅಲಂಕಾರದಲ್ಲೂ ಕೂಡ ಮತ್ತೆ ವಿಧಗಳನ್ನ ಮಾಡ್ತಾ ಹೋಗಿಲ್ಲ, ಉಪವಿಧಗಳನ್ನ ಮಾಡ್ತಾ ಹೋಗಿಲ್ಲ. ಆದ್ರೆ ಈ ಅಲಂಕಾರದಲ್ಲಿ ಮಾತ್ರ ಮಾಡಿದ್ದಾರೆ. ಯಾವ ಅಲಂಕಾರದಲ್ಲಿ? ಉಪಮಾಲಂಕಾರದಲ್ಲಿ 2 ವಿಧಗಳನ್ನ ಮಾಡಿದ್ದಾರೆ, ನೆನ್ಪಿಟ್ಕೋಬೇಕು. ಒಂದನೇದು ಪೂರ್ಣೋಪಮಾಲಂಕಾರ, ಎರಡನೇದು ಲುಪ್ತೋಪಮಾಲಂಕಾರ ಅಂತ ಹೇಳಿ 2 ವಿಧ ಮಾಡಿದ್ದಾರೆ. ನಾವೀಗ ಅದರ ಮೊದಲನೆಯ ವಿಧವನ್ನ ನೋಡ್ತಾ ಬರೋಣ. ಏನದು ಮೊದಲನೇ ವಿಧ? ಪೂರ್ಣೋಪಮಾಲಂಕಾರ. ಏನಂಗಂದ್ರೆ ಬಹಳ ಸುಲಭ ಇದೆ ಮಕ್ಕಳೇ, ಗಮನ ಕೊಡಿ. ನೋಡಿ, ಅದರ ವ್ಯಾಖ್ಯಾನ ಇಲ್ಲೇ ಇದೆ. ಯಾವ ಉಪಮಾಲಂಕಾರದಲ್ಲಿ ಉಪಮೇಯ, ಹಾಗೇನೆ ಉಪಮಾನ, ಉಪಮವಾಚಕ ಪದ ಹಾಗೂ ಅಥವಾ ಮತ್ತು ಸಮಾನ ಧರ್ಮ ಎಂಬ 4 ಅಂಶಗಳು ಇರುತ್ತವೆಯೋ ಅದೇ ಏನಾಗಿದೆ ಅಂತ ಹೇಳಿದ್ರೆ
ಪೂರ್ಣೋಪಮಾಲಂಕಾರ ಎನಿಸಿದೆ. ನಮಗೆ 4 ಪದಗಳು ಕಣ್ಣಿಗೆ ಬೀಳಬೇಕು ಮಕ್ಕಳೇ. 4 ಪದಗಳು ಸಿಗಬೇಕು. ಯಾವ್ಯಾವ ಸಿಗಬೇಕು? ಉಪಮೇಯ ಸಿಗಬೇಕು, ಉಪಮಾನದ ಪದ ಸಿಗಬೇಕು, ಉಪಮವಾಚಕ ಪದ ಇರಬೇಕು, ಅಂತೆ ಅನ್ನುವಂಥದ್ದು, ಹಾಗೇನೆ ಕೊನೆಯಲ್ಲಿ ಸಮಾನ ಧರ್ಮ. ಈ 4 ಅಂಶಗಳು ನಮಗೆ ಒಂದು ಉಪಮಾಲಂಕಾರದ ವಾಕ್ಯದಲ್ಲಿ ಸಿಕ್ಕುವು ಅಂದ್ರೆ ಅದು ಎಂತ ಅಲಂಕಾರ? ಪೂರ್ಣೋಪಮಾಲಂಕಾರ. ಹೆಸರು ಹೇಳ್ತತಿ, ಪೂರ್ಣ ಉಪಮಾಲಂಕಾರ. ಒಂದು ಪೂರ್ಣೋಪಮಾಲಂಕಾರ ಆಗ್ಬೇಕಪ್ಪ ಅಂದ್ರೆ ಈ 4 ಅಂಶಗಳು ಇರಬೇಕು. ಅಂದ್ರೆ ಉಪಮೇಯನೂ ಇರಬೇಕು, ಉಪಮಾನನೂ ಇರಬೇಕು, ಉಪಮವಾಚಕ ಪದನೂ ಇರಬೇಕು, ಸಮಾನ ಧರ್ಮದ ಪದನೂ ಇರಬೇಕು. ಅವು 4 ಇತ್ತು ಅಂದ್ರೆ ಅದು ಪೂರ್ಣೋಪಮಾಲಂಕಾರ. ಅದಕ್ಕೆ ನಾನೀಗ ನಿಮಗೊಂದು ಉದಾಹರಣೆಯನ್ನ ಇಲ್ಲೇ ತೋರಿಸ್ತಾ ಇದ್ದೀನಿ. ಗಮನ ಕೊಡಿ ಮಕ್ಕಳೇ. ಮೊದಲೊಂದ್ಸಲ ಹೇಳಿದ ಉದಾಹರಣೆಯನ್ನೇ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಗೌರಿಯ ಸಿರಿಕಂಠ ಕೋಗಿಲೆಯ ಧ್ವನಿಯಂತೆ ಇಂಪಾಗಿದೆ. ಕೇಳಿರ್ತೀರಿ ನೀವು ಈ ವಾಕ್ಯವನ್ನ, ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಿದ್ದು. ಗೌರಿಯ ಸಿರಿಕಂಠ ಕೋಗಿಲೆಯ ಧ್ವನಿಯಂತೆ ಇಂಪಾಗಿದೆ. ಲಕ್ಷಣವನ್ನ ಬರೆದಿದ್ದೀನಿ ಮಕ್ಕಳೇ, ಈಗಾಗಲೇ ಹೇಳಿದ್ದೀನಿ ನಾನು. 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರವಾಗಿದೆ. ಅದು ಲುಪ್ತನಾದ್ರೂ ಇರಲಿ, ಪೂರ್ಣೋಪಮಾಲಂಕಾರನಾದ್ರೂ ಆಗಿರಲಿ, ಹೋಲಿಕೆಯ ಕೆಲಸ ನಡೀತತಿ. ಹಾಗಾಗಿ ಅದು ಲಕ್ಷಣ 2ಕ್ಕೂ ನಾವು ಒಂದೇ ರೀತಿಯಾಗಿ ಬರಿತೀವಿ. ಈಗ ನೋಡಿ, ನಮಗೆ ಇಲ್ಲಿ 4 ಅಂಶಗಳು ಸಿಕ್ಕಿದವ ಇಲ್ವಾ? ಗಮನ ಕೊಡಿ ನೋಡಿ. ಉಪಮೇಯ ಇದೆ, ಉಪಮಾನ ಇದೆ, ಉಪಮವಾಚಕ ಪದ ಇದೆ, ಸಮಾನ ಧರ್ಮ. 4 ಅಂಶಗಳು ನಮಗೆ ಈ ವಾಕ್ಯದಲ್ಲಿ ಸಿಕ್ಕಿದಾವೆ, ಬರೆದಿದ್ದೀವಿ. ನೋಡಿ ಇಲ್ಲಿ ಉಪಮೇಯ. ಈ ವಾಕ್ಯದಲ್ಲಿ ಏನಾಗಿದೆ? ಗೌರಿಯ ಸಿರಿಕಂಠ. ಇದು ಉಪಮೇಯ, ವರ್ಣಿಸುವ ಪದ. ಈಗ ಗೌರಿಯ ಸಿರಿಕಂಠವನ್ನ ಯಾವುದಕ್ಕೆ ಹೋಲಿಸಿದರೆ ನೋಡಿ ಇಲ್ಲಿ? ಉಪಮಾನವಾದ ಕೋಗಿಲೆಯ ಧ್ವನಿಗೆ ಆ ಸಿರಿಕಂಠವನ್ನ ಹೋಲಿಸಿರ್ತಕ್ಕಂಥದ್ದು. ಕೋಗಿಲೆಯ ಧ್ವನಿ ಅಂದ್ರೆ ಉಪಮಾನದ ಪದನೂ ಇದೆ, ಮೊದಲಿಗೆ ಉಪಮೇಯನೂ ನಮಗಿದೆ, 2 ಪದ. ಇನ್ನು 3ನೇದು ಉಪಮವಾಚಕ ಪದ ಯಾವುದು? ಅಂತೆ. ಅದು ಕೂಡ ಇದೆ ವಾಕ್ಯದಲ್ಲಿ. ಕೋಗಿಲೆಯ ಧ್ವನಿಯಂತೆ, ಅಂತೆ, ಆ ಪದನೂ ಕೂಡ ಇದೆ. ಇನ್ನು 4ನೇ ಪದ ಯಾವುದು? ಸಮಾನ ಧರ್ಮ. ಕೋಗಿಲೆಯ ಧ್ವನಿಯಂತೆ ಇಂಪಾಗಿದೆ ಅಂದ್ರೆ ಗುಣವನ್ನ ಹೇಳ್ತಕ್ಕಂಥದ್ದು. ಕೋಗಿಲೆಯ ಧ್ವನಿ ಕೂಡ ಇಂಪಾಗಿರುವಂಥದ್ದು. ಅದೇ ರೀತಿಯಲ್ಲೇ ಗೌರಿಯ ಸಿರಿಕಂಠ, ಅವಳ ಧ್ವನಿ ಕೂಡ ಅಷ್ಟೇ ಇಂಪಾಗಿತ್ತು, ಗುಣದ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಸಮಾನ ಧರ್ಮದ ಪದ ಕೂಡ ಸಿಕ್ಕಿದೆ, ಇಂಪಾಗಿದೆ ಅನ್ನೋ ಸಿಕ್ಕಿದೆ. ನೋಡಿ 4 ಪದಗಳು ಇದಾವಿಲ್ಲ? ಉಪಮೇಯ ಇದೆ, ಉಪಮಾನದ ಪದ ಇದೆ, ಉಪಮವಾಚಕ ಪದನೂ ಇದೆ, ಸಮಾನ ಧರ್ಮದ ಪದನೂ ಇದೆ. ಈ 4 ಅಂಶಗಳು ಸಿಕ್ಬಿಡ್ತು ಅಂತ ಹೇಳಿದ್ರೆ ನಮಗಿದು ಯಾವ ಅಲಂಕಾರ ಆಗುತ್ತೆ? ಪೂರ್ಣೋಪಮಾಲಂಕಾರ ಎನಿಸಿಕೊಳ್ತತಿ. ಹಾಗಾದ್ರೆ ಮತ್ತೆ ಇದಕ್ಕೆ ಸಮನ್ವಯ ಬರೆಯೋದು ಹೇಗೆ? ಬಹಳ ಸರಳ, ಬಹಳ ಸುಲಭ. ಇಲ್ಲಿದೆ ನೋಡಿ. ನಾವು ಒಂದನ್ನೊಂದು ಹೋಲಿಸಿದೀವಿ ಅಂತ ಬರೀತಿದ್ವಿ. ಇಲ್ಲಿ ಹಂಗೇನಿಲ್ಲ. 4 ಅಂಶಗಳು ಸಿಕ್ಕಿರೋದ್ರಿಂದ ಆ 4 ಪದಗಳನ್ನು ಇಟ್ಕೊಂಡು ಸಮನ್ವಯದ ಹೇಳಿಕೆಯನ್ನ ಬರೆದು ಬಿಡ್ಬೋದು. ನೋಡಿ ಏನಿದೆ ಇಲ್ಲಿ? ಉಪಮೇಯ, ಉಪಮಾನ, ಉಪಮವಾಚಕ ಪದ ಹಾಗೂ ಸಮಾನ ಧರ್ಮ ಎಂಬ ಎಲ್ಲ 4 ಅಂಶಗಳಿರುವುದರಿಂದ, ಆ 4 ಅಂಶಗಳು ಇರುವುದರಿಂದ ಇದು ಏನಾಗಿದೆ? ಪೂರ್ಣೋಪಮಾಲಂಕಾರವಾಗಿದೆ. ಅರ್ಥ ಮಾಡ್ಕೊಳಕತ್ತೀರಿ? ಪೂರ್ಣೋಪಮಾಲಂಕಾರ ಅಂದ್ರೆ 4 ಪದಗಳು ಇರ್ಬೇಕು ಮಕ್ಕಳೇ. ಈ 4 ಅಂಶಗಳಿರುವುದರಿಂದ ನಾವು ಇದನ್ನ ಏನಾಗಿದೆ ಅಂತ ಹೇಳಕತ್ತಿದೀವಿ? ಪೂರ್ಣೋಪಮಾಲಂಕಾರವಾಗಿದೆ. ಇಲ್ಲೊಂದು ವಿಷಯನ ನಾನು ನಿಮಗೆ ಮನವರಿಕೆ ಮಾಡಬೇಕು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಹೀಗ ಕೂಡ ಸಮನ್ವಯವನ್ನ ಬರಿಬಹುದು. 4 ಅಂಶಗಳು ಇರುವುದರಿಂದ ಪೂರ್ಣೋಪಮಾಲಂಕಾರವಾಗಿದೆ ಅಂತನೂ ಬರಿಬಹುದು. ಅಥವಾ ನಾನು ಮೊದಲು ಉಪಮಾಲಂಕಾರಕ್ಕೆ ಉದಾಹರಣೆಗಳನ್ನು ಕೊಟ್ಟಾಗ ಬರೆಸಿದ್ನಲ್ಲ ನಿಮಗೆ, ಏನು? ಇಲ್ಲಿ ಉಪಮೇಯವಾದ ಗೌರಿಯ ಸಿರಿಕಂಠವನ್ನು ಉಪಮಾನವಾದ ಕೋಗಿಲೆಯ ಧ್ವನಿಗೆ ಹೋಲಿಸಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಬರಿಬಹುದು. ಆದರೆ ಅಂಡರ್ಸ್ಟುಡ್ ಅದು ಏನು ಅರ್ಥ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಉಪಮವಾಚಕ ಪದನು ನಾವು ಗುರುತಿಸಿರಬೇಕು, ತೋರಿಸಿರಬೇಕು. ಹಾಗೇನೆ ಸಮಾನ ಧರ್ಮದ ಪದವನ್ನು ನಾವಲ್ಲಿ ಗುರುತಿಸಿರಬೇಕು. ಈ 4 ಅಂಶಗಳನ್ನು ಅಲ್ಲಿ ಗುರುತಿಸಿದೀವಿ ಅಂದಾಗ
ನೇರವಾಗಿಯೂ ಕೂಡ ಬರೆದು ಕೊನೆಯಲ್ಲಿ ಇದು ಪೂರ್ಣೋಪಮಾಲಂಕಾರವಾಗಿದೆ ಅಂತ ಬರೆದ್ರೂ ಅದು ಸರಿ ಉತ್ತರ ಅನಿಸಿಕೊಳ್ತತಿ, ಅಥವಾ ಉಪಮಾಲಂಕಾರ ಅಂತನೂ ಕೂಡ ಅನಿಸಿಕೊಳ್ತತಿ, ತಪ್ಪೇನೂ ಇಲ್ಲ. ಆದರೆ ಇದರಲ್ಲಿ 2 ವಿಧಗಳನ್ನ ಮಾಡಿರೋದ್ರಿಂದ, ಪೂರ್ಣೋಪಮಾಲಂಕಾರ ಮತ್ತೊಂದು ಲುಪ್ತೋಪಮಾಲಂಕಾರ ಮಾಡಿರೋದ್ರಿಂದ, ನಾವು ಪರೀಕ್ಷೆ ಅಂತ ಬಂದಾಗ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಉಪಮಾಲಂಕಾರದ ವಾಕ್ಯ ಈ ರೀತಿ ಕೊಟ್ಟಾಗ 4 ಅಂಶಗಳು ನಮಗೆ ಕಣ್ಣಿಗೆ ಗೋಚರ ಆಗಿದ್ದಾವೆ ಅಂದ್ರೆ, ಕಂಡು ಬಂದಿದ್ದಾವೆ ಅಂತಂದ್ರೆ, ನಾವು ಅದನ್ನ ಈ ರೀತಿಯಾಗಿ ಪೂರ್ತಿಯಾಗಿ ಅಂದ್ರೆ ವಿಶದವಾಗಿ 4 ಅಂಶಗಳು ಅಂದ್ರೆ ಏನೇನು, ಇಲ್ಲಿ ಉಪಮೇಯ ಇದೆ, ಉಪಮಾನ ಇದೆ, ಹಾಗೇನೆ ಉಪಮವಾಚಕ ಪದ ಇದೆ, ಕೊನೆಯಲ್ಲಿ ಸಮಾನ ಧರ್ಮನೂ ಇದೆ. ಈ 4 ಅಂಶಗಳು ಇರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಅಂತ ಹೇಳಿ ಬರೆದ್ರೆ ನಮಗೆ ಅತ್ಯಂತ ಸೂಕ್ತವಾದ ಉತ್ತರ ಅಂತೇಳಿ ಅದು ಅನಿಸ್ಕೊಳ್ತತಿ ಮಕ್ಕಳೇ. ಈಗ ನಿಮಗೆ ಪೂರ್ಣೋಪಮಾಲಂಕಾರದ ವಿಷಯ ಅರ್ಥ ಆಯ್ತು ಅಂಥೇಳಿ ನಾನು ಭಾವಿಸ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಉಪಮಾಲಂಕಾರದ ಮತ್ತೊಂದು ವಿಧ ಅದು ಯಾವುದು ಅಂತ ಹೇಳಿದ್ರೆ ಲುಪ್ತೋಪಮಾಲಂಕಾರ ಅಂದ್ರೇನು ಅನ್ನೋದನ್ನ ಉದಾಹರಣೆಯ ಸಮೇತ ನಾವು ನೋಡೋದಕ್ಕೆ ಹೋಗೋಣಂತೆ ಮಕ್ಕಳೇ. ಈ ದಿನದ ತರಗತಿ ನಿಮಗೆಲ್ಲರಿಗೂ ಕೂಡ ಅರ್ಥವಾಯಿತು ಅಂಥೇಳಿ ನಾನು ಭಾವಿಸ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ, ಆಮೇಲೆ ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ಮಕ್ಕಳೇ. ಇನ್ನು ಒಂದು ಸೂಚನೆ ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನ ನನಗೆ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ತಿದ್ದಾರೆ. ಆಮೇಲೆ ಕೆಲವರು ಫೋನ್ ನಂಬರ್ ಗೊತ್ತಿಲ್ಲದೆ ಇರತಕ್ಕಂಥವರು ಕಾಮೆಂಟ್ಸ್ಗಳಲ್ಲಿ ತಿಳಿಸ್ತಿದ್ದಾರೆ. ಏನಂತ ಹೇಳಿದ್ರೆ, ಸರ್ ನೀವು ಸಮಾಸವನ್ನು ಮಾಡಿ, ಸರ್ ನೀವು ನಾಮಪದಗಳ ವಿಷಯಗಳನ್ನು ಮಾಡಿ, ಬೇರೆ ಬೇರೆ ವ್ಯಾಕರಣಾಂಶಗಳನ್ನು ಮಾಡಿ, ಅವ್ರಿಗೆ ಯಾವ್ದು ಬೇಕೋ ಅದನ್ನು ಕೇಳುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಎಲ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ಮೂಲಕ ಪ್ರತಿಯೊಂದು ವ್ಯಾಕರಣಾಂಶಗಳನ್ನು ಮಾಡ್ತೀನಿ. ಅದಕ್ಕೆ ಸ್ವಲ್ಪ ನನಗೆ ಸಮಯಾವಕಾಶ ಬೇಕು. ಸಮಯದ ಅಭಾವದ ತೊಂದರೆ ನಡುವೆನೂ ಕೂಡ ಸಮಯ ಸಿಕ್ಕಾಗ ನಾನು ಪ್ರತಿಯೊಂದು ವ್ಯಾಕರಣಾಂಶನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಲುಪ್ತೋಪಮಾಲಂಕಾರದ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.